ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು BA ಫಸ್ಟ್ ಸೆಮ್ನ ಕನ್ನಡಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡೋಣ. ಆ ವಿಶ್ಲೇಷಣೆಯಲ್ಲಿ ನಾವು ಏನನ್ನು ತಿಳಿಯೋದು ಆದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ, ಜೊತೆಗೆ ಎಷ್ಟು ಅಂಕಗಳಿಗೆ ಪ್ಯಾಟ್ರನ್ಗಳು ನಿಗದಿಯಾಗಿವೆ, ಜೊತೆಗೆ ಎಷ್ಟು ಟೈಮ್ ಇರುತ್ತೆ ಹಾಗೂ ಎಷ್ಟು ಅಂಕಗಳಿಗಿರುತ್ತೆ, ಹಾಗೂ ಯಾವ ಅಧ್ಯಾಯಗಳಿಂದ ಯಾವ ಪ್ರಶ್ನೆಗಳು ಬಂದಿವೆ ಹಾಗೂ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿವೆ ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ. ಅಂದರೆ ನಿಮ್ಮ ಪರೀಕ್ಷೆಗೆ ಅಂತ ಹೇಳೋದಾದ್ರೆ ಇದು ಆಲ್ರೆಡಿ ನಡೆದಿದೆ ಪ್ರಶ್ನೆ ಪತ್ರಿಕೆ. BA ಫಸ್ಟ್ ಸೆಮ್ನ ಕನ್ನಡ ನಾರ್ತ್ ಯೂನಿವರ್ಸಿಟಿಯಲ್ಲಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ನಡೆದಿದೆ. ಸೊ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇನ್ನೂ ಪರೀಕ್ಷೆ ನಡೆದಿಲ್ಲ ಅಥವಾ ಪರೀಕ್ಷೆ ಇನ್ನೂ ಕೂಡ ಘೋಷಣೆ ಆಗಿದೆ ಅಥವಾ ಪರೀಕ್ಷೆ ಘೋಷಣೆ ಆಗಿದೆ ಬಟ್ ಪರೀಕ್ಷೆ ಇನ್ನೂ ನಡೆದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಡೌಟ್ಸ್ಗಳಿರ್ತವೆ. ಅದರಿಂದ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳಿಯೋಣ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ದ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದೀರಾ ಅಥವಾ ವಿಸಿಟ್ ಕೊಟ್ಟಿದ್ದೀರಾ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅಂತಹ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಅನ್ನು ನೀವು ಪಡಿಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನೂ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡೆದಿಲ್ಲ. ಸೊ ನಿಮಗೂ ಕೂಡ ಇದೇ ಸಿಲೆಬಸ್ ಇರ್ಬೋದು, ಅದನ್ನು ಕೂಡ ಒಮ್ಮೆ ಗಮನಿಸಿ. ಜೊತೆಗೆ ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ತಪ್ಪದೆ ಕಮೆಂಟ್ ಮಾಡಿ. ಇದರಿಂದ ತಿಳಿಯೋದಕ್ಕೆ ನಮಗೂ ಕೂಡ ಸಹಾಯವಾಗುತ್ತೆ. ಹಾಗೂ ಮುಂದೆ ಅಂದರೆ ತಮಗೆ ಯಾವ ರೀತಿ ಹೆಲ್ಪ್ ಆಗುವಂಥ ವಿಡಿಯೋಗಳು ಅಥವಾ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಿರಲಿ ನಿಮ್ಮ ಯೂನಿವರ್ಸಿಟಿಗೆ ಸಂಬಂಧಿಸಿದ್ದೇ ಆದರೆ ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಎಂಬ ಭಾವನೆ ಇದೆ. ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಲು ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೂ ತಮಗೂ ಕೂಡ ಇದರಿಂದ ಅನುಕೂಲವನ್ನು ಸಹ ತಾವು ಕೂಡ ಪಡಿಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ತಮಗೆ ಆಗಲೇ ಹೇಳಿದ ರೀತಿ ಇದು ಈಗಾಗಲೇ ನಡೆದಿದೆ ಯೂನಿವರ್ಸಿಟಿಯಲ್ಲಿ, ಇನ್ನು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನಡೆದಿಲ್ಲ. ಸೊ ಅದರಿಂದ ತುಂಬ ಅವ್ರಿಗೆ ಹೆಲ್ಪ್ ಆಗುವಂಥ ಈ ವಿಡಿಯೋ ಆಗಿರುತ್ತೆ. ಅದರಿಂದ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮೊದಲಾಗಿ ತಾವು ನೋಡ್ತಾ ಇದ್ದೀರಾ AECEC 1.1 ಅಂತ ಇಲ್ಲಿರುವಂಥದ್ದನ್ನು ಗಮನಿಸಬಹುದಾಗಿರುತ್ತೆ. ಇದು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಅಥವಾ ಕೆಲವೊಂದು ಸಿಲೆಬಸ್ ಕೂಡ ಚೇಂಜ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅದು ಚೇಂಜ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಇನ್ನು ನಾವು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಈಗ ನಾವು ನೋಡೋದಾದ್ರೆ ಮೊದಲಾಗಿ ತಾವು ನೋಡ್ತಾ ಇದ್ದೀರಾ ಮೊದಲ ಸೆಮಿಸ್ಟರ್ BA ಪದವಿ ಪರೀಕ್ಷೆ ಮೇ ಆರ್ ಜೂನ್ 2022. ಅಂದರೆ ಈಗ ತಾನೇ ನಡೆದಿರುವಂಥದ್ದು 19/5/2022 ಅಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಅಂದರೆ 19/5/2022 ನಡೆದಿರುವಂತಹ ಪರೀಕ್ಷೆ ಆಗಿರುತ್ತೆ. ಇದು NEP ಅಂದರೆ NEP ಈಗ ಅಳವಡಿಸಿದಾರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಾವು ಕನ್ನಡ ಭಾಷೆ ಅಂತ ತಾವು ನೋಡಬಹುದಾಗಿರುತ್ತೆ. ಪೇಪರ್ 1 ಅಂತ ಸಹ ತಾವು ನೋಡಬಹುದಾಗಿರುತ್ತೆ. ಇಲ್ಲಿ ಕನ್ನಡ ಕಲರವ ಅಂದರೆ ಕೆಲವೊಂದು ಬೇರೆ ಇರುತ್ತೆ, ಕನ್ನಡ ಭಾಷಾ ಸಂಪದ, ಕನ್ನಡ ಮತ್ತೆ ಇನ್ನೂ ಹೆಚ್ಚಿನದಾಗಿ ಇರುತ್ತೆ. ಆದರೆ ಕನ್ನಡ ಕಲರವ ಅಂತ ಯಾವ್ಯಾವ ಯೂನಿವರ್ಸಿಟಿಗಳಲ್ಲಿ ಈ ಸಿಲೆಬಸ್ ಇದೆ, BA ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಹಾಗೂ BBA, BSW, B ಮ್ಯೂಸಿಕ್ ಈ ರೀತಿಯಾಗಿ ಕೆಲವೊಂದು ಕೋರ್ಸ್ಗಳಿದಾವಲ್ಲ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಇದೇ ಕ್ವಶನ್ ಪೇಪರ್ ಕೂಡ ಅನ್ವಯಿಸುವಂಥದ್ದು ನಾವು ಕಾಣಬಹುದಾಗಿರುತ್ತೆ. ಈಗ NEP ಅಳವಡಿಸಿರುವುದರ ಕಾರಣ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇದೇ ಸಿಲೆಬಸ್ ಇರೋದನ್ನು ಸಹ ತಾವು ಕಾಣಬಹುದಾಗಿರುತ್ತೆ. ಸೊ ಅದರಿಂದ ಎಲ್ರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇನ್ನು ನಾವು ಮುಂದುವರೆದು ಇಲ್ಲಿ ತಾವು ನೋಡ್ತಾ ಇದ್ದೀರಾ ಟೈಮ್ ಅಂತ ನೋಡ್ತಾ ಇದ್ದೀರಾ 2.5 hours. ಅಂದರೆ ಟೈಮ್ ಬಗ್ಗೆ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇದೆ. ಯಾಕಂತ ಹೇಳಿದ್ರೆ ಇದು ಇರೋದು 60 ಮಾರ್ಕ್ಸ್, ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಮಾರ್ಕ್ಸ್ ಇರೋ ಕಾರಣ, ಅಂದರೆ ಈ ಪ್ರಶ್ನೆ ಪತ್ರಿಕೆ 60 ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 2 hour ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಹೇಳಿದ್ರೆ, ಕೆಲವೊಬ್ರು 2.5 hour ಅಂತ ಹೇಳ್ತಾರೆ, ಕೆಲವೊಬ್ರು 3 hour ಅಂದ್ಕೊಂಡಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಟೋಟಲ್ ಆಗಿ ಬಂದು 2.5 hours ನಿಮ್ಮ ವಾರ್ಷಿಕ ಪರೀಕ್ಷೆ ಅಂದರೆ BA ಫಸ್ಟ್ ಸೆಮ್ ಆರ್ ಎನಿ ಅದರ್ ಕೋರ್ಸ್ ಅಂದರೆ ಬೇರೆ ಕೋರ್ಸ್ಗಳು ಯಾವಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ 2.5 hours 2.5 ಗಂಟೆ ಪರೀಕ್ಷೆಗೆ ನಿಗದಿಯಾಗಿರೋದನ್ನು ತಾವು ಗಮನಿಸಬಹುದಾಗಿರುತ್ತೆ. ಓಕೆ, ಇನ್ನು ನಾವು ಇವಾಗ ನೋಡೋಣ ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬಂದಿದೆ ಹಾಗೂ ಯಾವ ಪ್ರಶ್ನೆಗಳು ಬಂದಿವೆ, ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿವೆ ಎಂಬುದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕೆಳಗಿನ ಯಾವುದಾದರೂ 6ಕ್ಕೆ ಉತ್ತರಿಸಿ. ಇಲ್ಲಿ ತಾವು ಎಷ್ಟು ಹೆಚ್ಚುವರಿ ಪ್ರಶ್ನೆಗಳು ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ತಿಳ್ಕೊಳ್ಳಲು ಸಹಾಯವಾಗಿರುತ್ತೆ. ಇಲ್ಲಿ ನೋಡಬಹುದಾಗಿರುತ್ತೆ 6 × 2 = 12. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ. ಟೋಟಲ್ ಆಗಿ ಬಂದು ನಾವು 6ಕ್ಕೆ ಉತ್ತರಿಸಬೇಕು. ಟೋಟಲ್ ಆಗಿ ಇಲ್ಲಿ 9 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅಂದರೆ 6 ಆನ್ಸರ್ 9 questions, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 9 and 2 marks. Each question carries an
2 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ನಿಗದಿಯಾಗಿರೋದು ಕಾಣಬಹುದಾಗಿರುತ್ತೆ. ಓಕೆ, ಇನ್ನು ನಾವು ಪ್ರಶ್ನೆಗಳು ನೋಡೋದಾದ್ರೆ ಈ ರೀತಿಯಾಗಿವೆ. ಮೊದಲನೇ ಪ್ರಶ್ನೆ ಕಲ್ಕಿಯ ರೂಪ, ಅಂದ್ರೆ ಇಲ್ಲಿ ಯಾವುದೇ ರೀತಿ ವಾಕ್ಯದಲ್ಲಿ ಕೇಳಿಲ್ಲ ಪ್ರಶ್ನೆ, ಜಸ್ಟ್ ಅದು ಕಲ್ಕಿಯ ರೂಪ ಅಂತ ಕೊಟ್ಟಿದ್ದಾರೆ. ತಾವು ಯಾವ ರೀತಿ ಬೇಕಾದ್ರೂ ಬರೀಬಹುದು. ಅದಕ್ಕೆ ಸಂಬಂಧಿಸಿದಂತೆ 2 or 3 ಸೆಂಟೆನ್ಸ್ ಅಂದ್ರೆ 2 ಅಥವಾ 3 ವಾಕ್ಯಗಳು ಅಥವಾ 2 or 3 ಲೈನ್ಸ್ ಅಲ್ಲಿ ತಾವು ಆನ್ಸರ್ ಅನ್ನು ಮುಗಿಸಬಹುದಾಗಿರುತ್ತೆ. ಯಾಕಂದ್ರೆ ಇದು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಓಕೆ, ಇನ್ನು ನಾವು ಇದಕ್ಕೆ ಸಂಬಂಧಿಸಿದಂತೆ ಕಲ್ಕಿಯ ರೂಪ ಅಂದ್ರೆ ತಮಗೆ ಗೊತ್ತಿರಬಹುದು, ಕಲ್ಕಿ ಎಂಬ ಅಧ್ಯಾಯದಿಂದ ಬಂದಿರುವಂತದ್ದು. ಓಕೆ, ಅದಕ್ಕೆ ಸಂಬಂಧಿಸಿದಂತೆ ತಾವು ಯಾವ ರೀತಿ ಬೇಕಾದ್ರೂ ಬರೀಬಹುದು. ಕಲ್ಕಿಯ ರೂಪ ಅಂದ್ರೆ ವಿಷ್ಣುವಿನ 10ನೇ ಮುಖ ಅಥವಾ ಕಲ್ಕಿಯ ಕಲಿಯುಗದ ಅಂತ್ಯದ ಅಂದ್ರೆ ಕಲಿಯುಗದ ಬಡವನೆ ಕಲ್ಕಿ ಅಂತಾನು ಸಹ ತಾವು ಬರಿಬರಾಗಿರುತ್ತೆ. ಇನ್ನು ಮುಂದುವರೆದು 2ನೇ ಪ್ರಶ್ನೆ ನಾಯಿ ಮರಿ ಸಿಕ್ಕ ಬಗೆ, ಅಂದ್ರೆ ನಿರೂಪಕರಿರ್ತಾರೆ. ನನ್ನ ನಾಯಿ ಎಂಬ ಕವನದಲ್ಲಿ ಪೂತಿನರವರು ಬರೆದಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ನನ್ನ ನಾಯಿ ಮರಿ ಸಿಕ್ಕ ಬಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ಪ್ರಶ್ನೆ 3ನೇದು ನವೋದಯ ಸಾಹಿತ್ಯ. ಮೇ ಬಿ ಈ ಪ್ರಶ್ನೆ ಬಂದ್ಬಿಟ್ಟು ಮೇ ಬಿ ಶುದ್ಧ ಆರ್ ಅಶುದ್ಧ ಎಂಬ ಗದ್ಯದಿಂದ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ ಅಂತ ಭಾವಿಸಿದೀನಿ. ಯಾವುದೆಂಬುದು ಗೊತ್ತಿರೋ ತಾವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದುವರೆದು 4ನೇದು ನೋಡಿದರೆ ಡಾಕ್ಟರ್ ಸಿದ್ಧಲಿಂಗಯ್ಯ, ಅಂದ್ರೆ ಇದು ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರಿಗೆ ಸಂಬಂಧಿಸಿದಂತೆ ನಾವು ಕವಿ ಕೃತಿ ಪರಿಚಯ ಅಂತ ಏನು ಈ ಹಿಂದೆ ನಾವು 10th, 2nd PU ಈ ರೀತಿಯಾಗಿ ಅಲ್ಲಿ ಬರೆದಿದ್ವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ತಾವು ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಯಾರು, ಹಾಗೂ ಅವ್ರ ತಂದೆ ತಾಯಿ ಹಾಗೂ ಜನ್ಮ ದಿನಾಂಕ ಈ ರೀತಿಯಾಗಿ ಅವ್ರದ್ದು ಕೆಲವೊಂದು ಕೃತಿಗಳು, ಜೊತೆಗೆ ಅವರು BA ಫಸ್ಟ್ ಸೆಮ್ನಲ್ಲಿ ಬರೆದಿರುವಂತ ಪದ್ಯ ಭಾಗ ಅದು ಯಾವ ಕೃತಿಯಿಂದ ಅಥವಾ ಯಾವ ಕವನದಿಂದ ಅಥವಾ ಯಾವ ಕಾವ್ಯದಿಂದ ಆರಿಸಿಕೊಂಡಿದ್ದಾರೆ ಅಂತ ಕೂಡ ತಾವು ಬರಿಬರಾಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ನೋಡೋದಾದ್ರೆ ರಂಗಪ್ಪನ ಸಂಸಾರ. ರಂಗಪ್ಪನ ಸಂಸಾರ ಅಂದ್ರೆ ತಮಗೆ ಗೊತ್ತಿರುವುದು ಮೂಡಲ ಸೀಮೆಯಲ್ಲಿ ಕೊಲಗೀಲೆ ಮುಂತಾಗಿ ಎಂಬ ಗದ್ಯದಿಂದ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಜೊತೆಗೆ ಈ ಪ್ರಶ್ನೆ ಈ ಗದ್ಯವನ್ನು ದೇವನೂರ ಮಹದೇವ ಎಂಬುವವರು ಕವಿಗಳು ಬರೆದಿರುವಂತದ್ದು ತಾವು ಗಮನಿಸಬಹುದಾಗಿರುತ್ತೆ. ಇನ್ನು ಮುಂದುವರೆದ ಪ್ರಶ್ನೆ ರಹೀಂ ಸಾಹುಕಾರ. ಇದು ಬೋಳುವಾರ್ ಮಹಮ್ಮದ್ ಕುಯಿ ಅವರು ಬರೆದಿರುವಂತಹ ಅವ್ರದೇ ಸ್ವಂತ ಕತೆ, ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆಯನ್ನು ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಅಧ್ಯಾಯದ ನೇಮ್ ಬಂದ್ಬಿಟ್ಟು ದಫಾನ್ ಎಂಬ ಅಧ್ಯಾಯದಿಂದ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು 7ನೇ ಪ್ರಶ್ನೆ ಡೊಣ್ಣಿಯ ಕುಟುಂಬ. ಡೊಣ್ಣಿಯ ಕುಟುಂಬ ತಮಗೆ ಗೊತ್ತಿರಬಹುದು, ನನ್ನ ನಾಯಿ ಎಂಬ ಗದ್ಯ ಭಾಗದಲ್ಲಿ ಬಂದಿದೆ. ಜೊತೆಗೆ ಈ ಗದ್ಯವನ್ನು ಕುಂ ವೀರಭದ್ರಪ್ಪ ಎನ್ನುವವರು ಬರೆದಿರುವಂತದ್ದನ್ನು ತಾವು ಗಮನಿಸಬಹುದಾಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದು 8ನೇ ಪ್ರಶ್ನೆ ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ಎಂದು ಕೊಟ್ಟಿದ್ದಾರೆ. ಇದು ಕೂಡ ಇಲ್ಲಿ ತಾವು ನೋಡಿದಿರಲ್ಲ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಇಲ್ಲೂ ಕೂಡ ಪಂಜೆ ಮಂಗೇಶರಾಯರು ಅವ್ರ ಬಗ್ಗೆ ತಾವು ಬರಿಬೇಕಾಗಿರುತ್ತೆ. ಇವ್ರು ಬಂದ್ಬಿಟ್ಟು ತೆಂಕಣ ಗಾಳಿಯಾಟ ಎಂಬ ಪದ್ಯವನ್ನು ಬರೆದಿರುವಂತದ್ದನ್ನು BA ಫಸ್ಟ್ ಸೆಮ್ನಲ್ಲಿ ತಾವು ಗಮನಿಸಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ನಾವು ಮುಂದುವರೆದು ನೋಡೋದಾದ್ರೆ 9ನೇದು ನೋಡೋದಾದ್ರೆ ಪ್ರಯಾಣದ ವಿವಿಧ ಬಗೆಗಳು. AN ಮೂರ್ತಿರವರು ಬರೆದಿರುವಂತಹ ಈ ಗದ್ಯದ ನೇಮ್ ಬಂದ್ಬಿಟ್ಟು ಅಥವಾ ಹೆಸರು ಬಂದು ಅಥವಾ ನಾಮ ಬಂದು ಗಾಡಿಯ ಪ್ರಯಾಣ ಎಂಬ ಅಧ್ಯಾಯದಿಂದ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಟೋಟಲ್ ಆಗಿ ತಮಗೆ ಆಗ್ಲೇ ಹೇಳಿದ ರೀತಿ 9 ಪ್ರಶ್ನೆಗಳಿವೆ. 9ರಲ್ಲಿ ಯಾವುದಾದರೂ 6ಕ್ಕೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ. ಓಕೆ, ಇನ್ನು ನಾವು ಮುಂದುವರೆದು ವಿಶ್ಲೇಷಣೆ ಮಾಡೋದಾದ್ರೆ ಅಥವಾ ಅನಾಲಿಸಿಸ್ ಮಾಡೋದಾದ್ರೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ತಾವು ನೋಡಬರಾಗಿರುತ್ತೆ 4 × 6 = 24 ಅಂತ ಇರುವಂತದ್ದು. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ತಾವು ಗಮನಿಸಬರಾಗಿರುತ್ತೆ 6 ಅಂಕಗಳು 6 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತವೆ. ತಾವು ಟೋಟಲ್ ಆಗಿ ನೋಡಬರಾಗಿರುತ್ತೆ 1 2 3 4 5 6 ಟೋಟಲ್ ಆಗಿ ಬಂದು 6 ಕ್ವಶನ್ಸ್ ಇದಾವೆ. ಅದರಲ್ಲಿ ತಾವು ಯಾವುದಾದರೂ 4 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ತಾವು ಗಮನಿಸಬೇಕಾಗಿರುತ್ತೆ 6 ಮಾರ್ಕ್ಸ್ ಕ್ವಶನ್ಸ್ ಅಂಡ್ 6 ಕ್ವಶನ್ಸ್ ಇರ್ತವೆ. ಅದರಲ್ಲಿ ಚೂಸ್ ಮಾಡಿಕೊಂಡು ತಾವು ತಮಗೆ ಗೊತ್ತಿರೋ 4 ಕ್ವಶನ್ಸ್ಗೆ ಅಟೆಂಡ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ತಮಗೆ 24 ಮಾರ್ಕ್ಸ್ ಕ್ಯಾರಿ ಆನ್ ದಿಸ್ ಮೇನ್. ಓಕೆ, ಟೋಟಲ್ ಆಗಿ ಬಂದು 24 ಅಂಕಗಳು ಈ ಭಾಗದಿಂದ ತಮಗೆ ದೊರೀತವೆ. ಇನ್ನು ನಾವು ಪ್ರಶ್ನೆಗಳು ನೋಡಿದ್ರೆ ಪ್ರಶ್ನೆಗಳು ಈ ರೀತಿಯಾಗಿವೆ. ಬೆಳಗು ಉಂಟು ಮಾಡಿದ ಪರಿಣಾಮಗಳು. ಬೆಳಗು ಎಂಬ ಪದ್ಯ ಭಾಗ ಅಂದ್ರೆ ದ ರಾ ಬೇಂದ್ರೆ ಅವರು ಬರೆದಿರುವಂತಹ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಅದರ ಸಂಪೂರ್ಣ ಸ್ವಾರಸ್ಯ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಭಾವಾರ್ಥ ಅಂತ ಏನ್ ಕರಿತೀವಿ ಅದನ್ನು ಬರೋರು ಸಹ ನಡೆಯುತ್ತದೆ ಸ್ನೇಹಿತರೆ. ಇನ್ನು ಮುಂದುವರೆದು ನಾವು ನೋಡಿದ್ರೆ 11ನೇ ಪ್ರಶ್ನೆ ಕೆಂಪೇಗೌಡನಾದ ಬಗೆ. ಕೆಂಪೇಗೌಡನಾದ ಬಗೆ ಅಂತ ಹೇಳಿದ್ರೆ
ತಮಗೆ ಗೊತ್ತಿರಬಹುದು. ಇದು ಬಂದ್ಬಿಟ್ಟು ಬೆಂಗಳೂರಿನ ಹಾಡು ಡಾಕ್ಟರ್ ಸಿದ್ದಲಿಂಗಯ್ಯರವರು ಬರೆದಿರುವಂತಹ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇನ್ನು ಮುಂದುವರೆದು ನಾವು ಪ್ರಶ್ನೆ ನೋಡಿದರೆ 12ನೇ ಪ್ರಶ್ನೆ, ಅವರು ಪುರಾವೆಗಳನ್ನು ಕೇಳುತ್ತಾರೆ. ಈ ಪದ್ಯ ಭಾಗವನ್ನು ಅದರ ಕವನದ ಆಶಯವನ್ನು ಬರಿಬೇಕಾಗುತ್ತೆ. ಇದನ್ನು ಯಾರು ಬರ್ದಿದ್ದಾರೆ ಅಂತ ನಾವು ನೋಡಿದ್ರೆ ಈ ಪದ್ಯ ಭಾಗವನ್ನು ಪ್ರತಿಭಾ ನಂದಕುಮಾರ್ ಅವರು ಬರ್ದಿರುವಂತಹ ಪದ್ಯ ಭಾಗವಾಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದ ಪ್ರಶ್ನೆ ನೋಡಿದರೆ 13ನೇ ಪ್ರಶ್ನೆ, ಸಾಹುಕಾರನ ಹೆಂಡತಿ ಮತ್ತು ರಂಗಪ್ಪನ ನಡುವಿನ ಸಂಭಾಷಣೆ ಮೂಡಲ ಸೀಮೆಯಲ್ಲಿ ಕೊಲಗಿಲೆ ಮುಂತಾಗಿ ಎಂಬ ಗದ್ಯದಲ್ಲಿ ಬಂದಿರುವಂತಹ ಪ್ರಶ್ನೆ. ಓಕೆ, ಇನ್ನು ನಾವು ಆಗ್ಲೇ ಹೇಳಿದ್ದೀನಿ ಇದಕ್ಕೆ ಸಂಬಂಧಿಸಿದಂತೆ ಕವಿಗಳು ತಮಗೆ ಗೊತ್ತಿದೆ, ಪ್ರತಿ ಬಾರಿ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ. ಓಕೆ, ಇನ್ನು ನಾವು ಮುಂದುವರೆದು ನೋಡಿದರೆ 14ನೇ ಪ್ರಶ್ನೆ, ದೇವರ ಹೆಣ ಕೈ ತಪ್ಪಿದಾಗ ಡೊಣ್ಣಿಯ ಪ್ರತಿಕ್ರಿಯೆ ಏನು? ದೇವರ ಹೆಣ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದಿದೆ. ಇನ್ನು ಮುಂದುವರೆದು 15ನೇ ಪ್ರಶ್ನೆ, ಅಶುದ್ಧ ಕಾವ್ಯದ ಬಗ್ಗೆ ನೆರೂಢ ಹೇಳಿದ ಮಾತುಗಳು. ಇದು ಬಂದ್ಬಿಟ್ಟು ಕಾವ್ಯ ಶುದ್ಧ ಮತ್ತು ಅಶುದ್ಧ ನಟರಾಜ್ ಉಳಿಯಾರ್ ಅವರು ಬರೆದಿರುವಂತಹ ಗದ್ಯ ಭಾಗ ಇದಾಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ 6 ಅಂಕಗಳ ಪ್ರಶ್ನೆ ಕೇಳಿರುವಂತದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ ಸ್ನೇಹಿತರೆ. ಇಷ್ಟು ಕೂಡ 6 ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಆದರೆ ಈಗ ತಮಗೆ ಬರುತ್ತದೆ ಹಾಗೂ ತಾವು ಇಲ್ಲಿ ನೋಡಬೇಕಾಗಿರುತ್ತೆ, ನೀವು ಊಹಿಸಿದಿರೋ ಅಥವಾ ತಮಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಅದು ನನಗೂ ಕೂಡ ಗೊತ್ತಿಲ್ಲ. ಅಂದರೆ ನನಗೆ ಗೊತ್ತಿದೆ, ಅದು ನಿಮಗೆ ಗೊತ್ತೋ ಗೊತ್ತಿಲ್ವೋ ಎಂಬುದು ನನಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನಾವು ಹೇಳೋದಾದ್ರೆ ಈಗ ತಾವು ನೋಡಬೇಕಾಗಿರುತ್ತೆ 8 ಅಂಕಗಳ ಪ್ರಶ್ನೆ. ಇದು NEP ಆಗಿರೋ ಕಾರಣ 8 ಅಂಕಗಳ ಪ್ರಶ್ನೆಯನ್ನು ಸಹ ಅಳವಡಿಸಿರೋದನ್ನ ತಾವು ಕಾಣಬಹುದಾಗಿರುತ್ತೆ. ಓಕೆ, ಇದಕ್ಕೆ ಸಂಬಂಧಿಸಿದಂತೆ 8 ಅಂಕದ ಪ್ರತಿಯೊಂದು ಪ್ರಶ್ನೆಗೆ 8 ಅಂಕ ಇರುವುದನ್ನು ತಾವು ಗಮನಿಸಬಹುದಾಗಿರುತ್ತೆ. ಇದು ತಮಗೆ ಗೊತ್ತೋ ಇಲ್ವೋ ಎಂಬುದು ನನಗೂ ಕೂಡ ಗೊತ್ತಿಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ 8 ಅಂಕಗಳ ಪ್ರಶ್ನೆಗಳ ಕಡೆ ಹೆಚ್ಚಿನದಾಗಿ ಫೋಕಸ್ ಮಾಡಬೇಕಾಗುತ್ತೆ. ಜೊತೆಗೆ ಹೆಚ್ಚುವರಿ ಹಾಳೆಗಳನ್ನು ತುಂಬಿಸ್ಬೇಕಾಗುತ್ತೆ. ಹೆಚ್ಚುಗೆ ಅಂದರೆ ಜಾಸ್ತಿ ಅಂದರೆ ರಿಲೇಟೆಡ್ ಆ ಪದ್ಯ ಭಾಗ ಅಥವಾ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನದಾಗಿ ಉತ್ತರಿಸಬೇಕಾಗುತ್ತೆ. ಯಾಕಂದರೆ 8 ಅಂಕದ ಪ್ರಶ್ನೆ ಇದಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕಗಳು, 8 ಮಾರ್ಕ್ಸ್ ಅಂದರೆ 8 ಅಂಕ ಟೋಟಲ್ ಆಗಿ ಬಂದು ಇಲ್ಲಿ ತಾವು ನೋಡಬೇಕಾಗಿರುತ್ತೆ 5 ಕ್ವಶನ್ಸ್ ಇದಾವೆ. 5 ಕ್ವಶನ್ಸ್ ಅಲ್ಲಿ ತಾವು ಉತ್ತರಿಸಬೇಕಾಗಿರೋದು ಎಷ್ಟು ಪ್ರಶ್ನೆಗೆ ಅಂತ ಕೇಳೋದಾದ್ರೆ 3 ಕ್ವಶನ್ಸ್ಗೆ ಆನ್ಸರ್. ಅಂದರೆ ಟೋಟಲ್ ಆಗಿ ಈ ಮೇನಲ್ಲಿ ಬಂದು 5 ಕ್ವಶನ್ಸ್ ಅಲ್ಲಿ ತಾವು 3 ಕ್ವಶನ್ಸ್ ಆನ್ಸರ್ ಮಾಡ್ತೀರಾ. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಾವು ಪ್ರಶ್ನೆಗಳು ನೋಡಿದರೆ ಮೊದಲಾಗಿ ತಾವು ನೋಡ್ತಾ ಇದ್ದೀರಾ 16ನೇ ಪ್ರಶ್ನೆ, ಕಲ್ಕಿ ಪದ್ಯದ ಆಶಯವನ್ನು ವಿವರಿಸಿ. ಅಂದರೆ ಕಲ್ಕಿ ಪದ್ಯದಲ್ಲಿ ಏನೇನಿದೆ, ಏನೇನು ಘಟನೆ ನಡೆದಿದೆ ಎಲ್ಲವನ್ನು ತುಂಬರೆ ನಡೀತು. ಓಕೆ, ಇನ್ನು ನಾವು ಮುಂದುವರೆದ ಪ್ರಶ್ನೆ ನೋಡಿದರೆ 17ನೇ ಪ್ರಶ್ನೆ, ತೆಂಕಣ ಗಾಳಿಯಾಟ ಪದ್ಯದಲ್ಲಿ ಪ್ರಕೃತಿ ಆಟ ಮತ್ತು ಮನುಷ್ಯನ ಸಂಕಟಗಳು ಹೇಗೆ ಮೂಡಿ ಬಂದಿದೆ ವಿವರಿಸಿ. ಓಕೆ, ನೆಕ್ಸ್ಟ್ ಇನ್ನು ನಾವು ಇದು ಸಂಬಂಧಿಸಿದಂತೆ ಆಗ್ಲೇ ಹೇಳಿದೀವಿ, ಪಂಜೆ ಮಂಗೇಶ್ವರಾಯರು ಬರೆದಿರುವಂತಹ ಈ ಪದ್ಯ ಭಾಗ ಈ ತೆಂಕಣ ಗಾಳಿಯಾಟಕ್ಕೆ ಸಂಬಂಧಿಸಿದಂತೆ. ಓಕೆ, ಇನ್ನು ನಾವು ಮುಂದುವರೆದು ನೋಡಿದ್ರೆ 18ನೇ ಪ್ರಶ್ನೆ, ತಾಯಿ ತೀರಿಕೊಂಡಾಗ ನಿರೂಪಕರು ಎದುರಿಸಿದ ಬಿಕ್ಕಟ್ಟುಗಳು ದಫಾನ್ ಕಥೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ. ಓಕೆ, ಇದನ್ನು ತಾವು ನೋಡಬೇಕಾಗಿರುತ್ತೆ. ದಫಾನ್ಗೆ ಸಂಬಂಧಿಸಿದಂತೆ ಅಂದರೆ ಬೋಳ್ವಾರ್ ಮೊಹಮ್ಮದ್ ಕುಯ್ಯರ್ ಅವರು ಬರೆದಿರುವಂತಹ ಈ ಗದ್ಯದಲ್ಲಿ ಈ ಗದ್ಯಕ್ಕೆ ಸಂಬಂಧಿಸಿದಂತೆ 8 ಅಂಕದ ಪ್ರಶ್ನೆ ಇದಾಗಿರುತ್ತೆ. ಇನ್ನು ಮುಂದುವರೆದ ಪ್ರಶ್ನೆ ನೋಡಿದರೆ 19ನೇ ಪ್ರಶ್ನೆ, ಗಾಡಿಯ ಪ್ರಯಾಣ ಸುಖದಾಯಕ ಎಂಬುದನ್ನು ಲೇಖಕರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ವಿವರಿಸಿ. ಅಂದರೆ AN ಮೂರ್ತಿರವರು ಬರೆದಿರುವಂತಹ ಗಾಡಿಯ ಪ್ರಯಾಣ ಎಂಬ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತ ಪ್ರಶ್ನೆ ಆಗಿರುತ್ತೆ. ಓಕೆ, ಇನ್ನು ನಾವು ಮುಂದುವರೆದು ಪ್ರಶ್ನೆ ನೋಡಿದರೆ 20ನೇ ಪ್ರಶ್ನೆ, ಭಾಷೆಯ ವೈಶಿಷ್ಟ್ಯಗಳನ್ನು ಕುರಿತು ಬರೆಯಿರಿ. ಅಂದರೆ ಭಾಷೆಯ ಮಾಂತ್ರಿಕತೆ ಎಂಬ ಗದ್ಯಕ್ಕೆ ಸಂಬಂಧಿಸಿದಂತೆ ಈಗ ತಾವು ನೋಡಿದ್ದೀರಾ 2 ಅಂಕ ಹಾಗೂ 4 ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಪ್ರಶ್ನೆ ಕೇಳಿಲ್ಲ. ಬಟ್ ಈಗ ತಮಗೆ ಕೇಳಿರುವಂಥದ್ದು ಕೇಳಿದ್ದಾರೆ, ನೆರೂಢನ ಬಗ್ಗೆ ಕೇಳಿದಾರಲ್ಲ, ಅದು ಭಾಷೆಯ ಮಾಂತ್ರಿಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ಕೂಡ ನಿಮಗೆ ಅಥವಾ BA ಫಸ್ಟ್ ಸೆಮ್ಗೆ ಸಂಬಂಧಿಸಿದಂತೆ ಇಷ್ಟು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಜೊತೆಗೆ ಎಲ್ಲರೂ ಕೂಡ ಇವುಗಳಿಗೆ ಅತಿ ಬೇಗನೆ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು ಎಂಬುದೇ ನಮ್ಮ ಉದ್ದೇಶ. ಅದರಿಂದ ಈ ವಿಡಿಯೋ ಮಾಡ್ತಿರುವಂಥದ್ದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಆಗಿ, ಹಾಗೂ ಇದೇ ರೀತಿ ನಮಗೆ ಯಾವಾಗಲೂ ಕೂಡ ಸಪೋರ್ಟ್ ಮಾಡಿ. ನಾವು ಕೂಡ ನಿಮಗೂ ಕೂಡ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ನಿರಂತರವಾಗಿ ಅಪ್ಲೋಡ್ ಆಗ್ತಿರ್ತವೆ ಹಾಗೂ ನಿಲ್ಲೋದಿಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ತುಂಬಾ ವಿಷಯವನ್ನು ತಾವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ತಮ್ಗೆ ಯಾವುದೇ ರೀತಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ
ಯಾವುದೇ ರೀತಿ ಡೌಟ್ಸ್ ಇರೋ ಸಹ ತಾವು ಕಮೆಂಟ್ ಮಾಡಬಹುದಾಗಿರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ರಿಪ್ಲೈ ಸಹ ಮಾಡ್ತೀನಿ ಹಾಗೂ ನಿಮ್ಮ ಡೌಟ್ಸ್ ಕ್ಲಿಯರ್ ಸಹ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಷ್ಟು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಆಗಿದ್ದು NEP ಈಗ ಅಳವಡಿಸಿರೋದರ ಕಾರಣ NEP ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಎಂಬುದು ಕೂಡ ಕೆಲವೊಬ್ಬರಿಗೆ ತುಂಬಾ ಡೌಟ್ಸ್ಗಳು ಇರ್ತವೆ. ಆ ಡೌಟ್ಸ್ಗಳು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕ್ಲಿಯರ್ ಆಗಿದೆ ಅಂತ ಹೇಳಿದರೆ ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ತಪ್ಪದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಇದರಿಂದ ನಾನು ಕೂಡ ಇನ್ನೂ ಹೆಚ್ಚಿನದಾಗಿ ತಮಗೆ ಸಂಬಂಧಿಸಿದಂತೆ ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ನಿಮಗೆ ಯಾರಾದರೂ ಕಮೆಂಟ್ ಮಾಡಿದ್ರೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸಹ ನಾನು ವಿಡಿಯೋವನ್ನು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.